ಫ್ರೀಯಾಗಿ ಕೊಡೋದನ್ನು ಸ್ವಲ್ಪ ಕಟ್ ಮಾಡಿ ಈ ಜನಗಳಿಗೆ ಅನುಕೂಲ ಆಗೋ ಥರ ಗ್ಯಾಸ್ ಬಿಲ್ ಆಗಿರ್ಬೋದು, ಆಮೇಲೆ ಪೆಟ್ರೋಲ್ ಆಗಿರ್ಬೋದು, ಈಗ ಹಾಲಿಂದ ಇರ್ಬೋದು, ತರಕಾರಿಗಳು ಏನೇ ಆಗಿದ್ರು ಸ್ವಲ್ಪ ಕಮ್ಮಿ ಮಾಡಿದ್ರೆ ಅಟ್ಲೀಸ್ಟ್ ಜನಗಳು ಹೆಲ್ತಿಯಾಗಿ ಫುಡ್ ತಿನ್ನೋಕೆ ಇದು ಮಾಡಿ ಈಸಿ ಆಗುತ್ತೆ ಅಂತ. ಭ್ರಷ್ಟಾಚಾರ ಜಾಸ್ತಿ ಇದೆ, ತುಂಬ ಜಾಸ್ತಿ ಮಿತಿಮೀರಿ ಹೋಗ್ಬಿಟ್ಟಿದೆ ಈಗ. ಏನು ಸರ್ಕಾರದ ಯಾವುದು ನಿಯಂತ್ರಣ ಯಾವುದೂ ಇಲ್ಲ. ಇದಕ್ಕಿದ್ದಂಗೆ ಬೆಲೆ ಏರಿಸೋದು, ಅವ್ರು ಏನು ಹೆಂಗೆ ಇಷ್ಟ ಬಂದರೆ ಹಂಗೆ ಮಾಡ್ತಾ ಇದ್ದಾರೆ. ಈ 5 ಗ್ಯಾರಂಟಿ ಕೊಟ್ಟಿರಲ್ಲ ಮೇಡಮ್, ಈ ಚುನಾವಣೆ ಗೆಲ್ಲಿಕ್ಕೆ ಮಾತ್ರ ಗ್ಯಾರಂಟಿ ಕೊಟ್ಟಿರೋದು. ಈಗ ಯಾವುದೋ ಮುಂದಾಲೋಚನೆ ಆರ್ಥಿಕವಾಗಿ ಏನು ಮಾಡಬೇಕನ್ನೋದು ಯೋಚನೆ ಮಾಡಿಲ್ಲ ಅವರು. ನಮ್ಮ ಜೇಬಿಕ್ಕಿತ್ತು ಅವ್ರಿಗೆ ಕೊಡ್ತಾ ಇದ್ದಾರೆ. ಕೊಡೋದ್ರಿಂದ ಏನು ಉಪಯೋಗ ಇಲ್ಲ. ಇದು ಮತ್ತೆ ಶ್ರೀಸಾಮಾನ್ಯ ತೆರಿಗೆ ಹಾಕಲೇಬೇಕಾಗುತ್ತೆ. ಏನಂದ್ರೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ? ಭ್ರಷ್ಟಾಚಾರ ಆಗ್ತಿದೆ ಅಂತ ನಾವು ಯಾವುದನ್ನು ಹೇಳೋಕ್ಕಾಗಲ್ಲ ಮೇಡಮ್. ಅದು ಯಾಕೆಂದರೆ ಎಲ್ಲ ಸರ್ಕಾರದಲ್ಲೂ ಇದ್ದುತ್ತೇನೆ ಅದು. ಇವ್ರು ಬಂದಾಗ ಅವ್ರು ಹೇಳ್ತಾರೆ, ಅವ್ರು ಬಂದಾಗ ಇವ್ರು ಹೇಳ್ತಾರೆ. ನಮಗೇನು ಜನರಿಗೆ ಹೆಲ್ಪ್ ಆಗೋ ಥರ ಮಾಡ್ಕೊಂಡು ಹೋದ್ರೆ ಸಾಕು ಅಂತ ನಾನು. ಏನ್ ಅನ್ಸುತ್ತೆ ಅಂದ್ರೆ ಇವಾಗ ನೆನ್ನೆನು ನೋಡಿದ್ರಿ ನೀವು, ಬಸ್ ದರ ಜಾಸ್ತಿ ಮಾಡಿದ್ದಾರೆ, 10-20% ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಶಕ್ತಿ ಯೋಜನೆಯಿಂದ ಅಂದ್ರೆ ಲಾಸ್ ಆಗ್ತಿದೆ, ಅದರಿಂದ ಏನು ದುಡ್ಡು ಬರ್ತಾ ಇಲ್ಲ. ಅಥವಾ ಇವಾಗ ಗಂಡಸರಿಗೆ ಜಾಸ್ತಿ, ಇವಾಗ ದುಡ್ಡು ಕೊಟ್ಟು ಓಡಾಡ್ತಿರೋದೇ ಗಂಡಸರು ಬಸ್ಸಲ್ಲಿ, ಅದನ್ನು ಜಾಸ್ತಿ ಆಗ್ತಾರೆ. ಬೆಳಗ್ಗೆ ಎದ್ರೆ ಯಾವುದೋ ಒಂದು ಪ್ರೈಸ್ ಜಾಸ್ತಿ ಆಗೇ ಇರುತ್ತೆ. ಹಾಲಾಯ್ತು, ತರಕಾರಿ ಆಯ್ತು, ಪೆಟ್ರೋಲ್ ಆಯ್ತು, ಪ್ರತಿಯೊಂದನ್ನು ಜಾಸ್ತಿ ಆಗ್ತಾ ಇದೆ. ಯೋಜನೆಗಳನ್ನ ಕೊಟ್ಟು ಈ ತರ ಎಲ್ಲದನ್ನು ಪ್ರೈಸ್ಗಳನ್ನ ಜಾಸ್ತಿ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ? ಅಲ್ಲ, ಅದು ಕರೆಕ್ಟೇ. ಈಗ ಅವರು ಪ್ರೈಸ್ಗಳೆಲ್ಲನೂ ಸುಮ್ಮನೆ ಜಾಸ್ತಿ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಜನಗಳು ಬಡವರಿಗೆ ಹಿಂಸೆ ಆಗ್ತಾ ಇದ್ದದ್ದು ತೊಗೊಳೋದಕ್ಕೆ ಮಾಡೋದಕ್ಕೆಲ್ಲನೂ. ಇಲ್ಲಾಂದರೆ ಯೋಜನೆ ಏನಿದೆ ಅದನ್ನು ಡ್ರಾಪ್ ಮಾಡಿ ಅಟ್ಲೀಸ್ಟ್ ಇಂಥವೆಲ್ಲನೂ ಕಮ್ಮಿ ಮಾಡಬೇಕು. ಯಾಕೆಂದರೆ ಲಕ್ಷಾಂತರ ಜನ ಓಡಾಡ್ತಾರೆ. ಈಗ ಹಾಲು ಮಕ್ಳುಗಳಿಗಾಗಿರ್ಬೋದು, ಪ್ರತಿ ಮನೆಗೂ ಒಂದೊಂದು ಲೀಟ್ರ್ ಆದರೂ ಹಾಲು ಬೇಕೇ ಬೇಕಾಗುತ್ತೆ. ಹಾಗಾಗಿ ಇದೆಲ್ಲ ಸ್ವಲ್ಪ ಸರ್ಕಾರ ಯೋಚನೆ ಮಾಡಲೇಬೇಕು. ಇದು ಕೆಲವ್ರನ್ನ ಕಟ್ ಮಾಡಿ ಫ್ರೀಯಾಗಿ ಕೊಡೋದನ್ನು ಸ್ವಲ್ಪ ಕಟ್ ಮಾಡಿ ಈ ಜನಗಳಿಗೆ ಅನುಕೂಲ ಆಗೋ ಥರ ಗ್ಯಾಸ್ ಬಿಲ್ ಆಗಿರ್ಬೋದು, ಆಮೇಲೆ ಪೆಟ್ರೋಲ್ ಆಗಿರ್ಬೋದು, ಈಗ ಹಾಲಿಂದ ಇರ್ಬೋದು, ತರಕಾರಿಗಳು ಏನೇ ಆಗಿದ್ರು ಸ್ವಲ್ಪ ಕಮ್ಮಿ ಮಾಡಿದ್ರೆ ಅಟ್ಲೀಸ್ಟ್ ಜನಗಳು ಹೆಲ್ತಿಯಾಗಿ ಫುಡ್ ತಿನ್ನೋಕೆ ಇದು ಮಾಡಿ ಈಸಿ ಆಗುತ್ತೆ ಅಂತ ನಾನು. ಅಂದ್ರೆ ಇವಾಗ ಸರ್ಕಾರ ಬಂದು ಅವ್ರು ವಿನ್ ಆಗೋದಕ್ಕೋಸ್ಕರ ಯೋಜನೆಗಳನ್ನ ಅನೌನ್ಸ್ ಮಾಡಿದ್ರು ಎಲೆಕ್ಷನ್ ಟೈಮಲ್ಲಿ. ಅವರು ಯೋಚನೆ ಮಾಡಿರ್ಲಿಲ್ವಾ ಇನ್ನು 5 ವರ್ಷ ನಾವು ಜನಗಳಿಗೆ ಅದು ಅನೌನ್ಸ್ ಮಾಡಿದ್ಮೇಲೆ ಯಾವ ಥರ ಕೊಡಬೇಕು ಅನ್ನೋದು, ಅವ್ರ ಹತ್ರ ದುಡ್ಡು ಇದೆಯಾ ಇಲ್ವಾ, ಯಾವುದನ್ನು ಯೋಚನೆ ಮಾಡಿದ್ರೆ ಅನೌನ್ಸ್ ಮಾಡಿ ಇವಾಗ ಆ ಊರನ್ನ ಜನದ ಮೇಲೆ ಹಾಕ್ತಿದಾರ ಅಂತ. ಇದು ಒಳ್ಳೆ ಕ್ವಶನ್. ಆ್ಯಕ್ಚುಲಿ ಒಬ್ಬ ಗೆಲ್ಲಬೇಕಾದ್ರೆ ಅವರು ಆಶ್ವಾಸನೆ ಕೊಡೋದು ತುಂಬ ಇದ್ದೇ ಇರುತ್ತೆ. ಅದು ಯಾರೇ ನಿಂತ್ಕೊಳ್ಳಿ, ಯಾವುದೇ ಪಕ್ಷ ಆಗಿರಲಿ, ಇಲ್ಲಾಂದರೆ ಬ್ಯಾಂಕ್ಗಳು ಇದಾಗಿರಲಿ, ಇಲ್ಲಾಂದರೆ ಗ್ರಾಮ ಪಂಚಾಯತ್ ಆಗಿರಲಿ, ಒಂದು ಗೆಲ್ಲಬೇಕಾಗಿರೋ ಅವನ ಆಶ್ವಾಸನೆ ಕೊಡೋದು ಇದ್ದೇ ಇರುತ್ತೆ. ಆದರೆ ಓಟ್ ಹಾಕೋ ಜನಗಳ ಮೇಲೆ ಇರುತ್ತೆ ಡಿಪೆಂಡ್. ನಾನು ಇದು ಹಾಕಿದ್ರೆ ಇವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ, ನಮ್ಗೆ ಅಟ್ಲೀಸ್ಟ್ ಮುಂದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಹಾಗಂತೇಳಿ ಈಗ ಗೆದ್ದಾದ್ಮೇಲೆ ನೀವು ಹಿಂಗೆ ಹೇಳಿದ್ರಲ್ಲ, ಇದು ಮಾಡಿಕೊಡಿ, ಕಂಟಿನ್ಯೂ ಮಾಡಿ ಅಂತೇಳಿ ಈಗ ಅವರೂ ಸರ್ಕಾರದಲ್ಲಿ ದುಡ್ಡು ತರಬೇಕು, ಮಾಡಬೇಕು, ಎಲ್ಲನೂ ಬೇರೆ ಬೇರೆ ಇರುತ್ತೆ. ಅದು ನಮಗೆ ಸಮ್ಮತ ಅಲ್ಲ. ಅದು ಹೇಳಿ ಮೇಡಮ್. ಯಾವ ಥರ ಸರಿ ಹೋಗುತ್ತೆ ಇವಾಗ? ಏನು ಭ್ರಷ್ಟಾಚಾರ ಇರ್ಬೋದು, ಇದು ದಿನನಿತ್ಯ ನಾವು ಹೆದ್ರೆ ಒಂದು ಸರ್ಪ್ರೈಸ್ ಥರನೇ, ಅದು ಪ್ರೈಸ್ಗಳು ಜಾಸ್ತಿ ಆಗ್ತಾ ಹೋದ್ರೆ ನಮ್ಗೆ ಅದೆಲ್ಲ ಸರ್ಪ್ರೈಸ್ ಥರನೇ ಇರುತ್ತೆ. ಇದೆಲ್ಲ ಸರಿ ಹೋಗೋದೇ ಅಲ್ವಾ? ಏನು ಇದೇ ಥರ ಹೋಗ್ತಾನೆ ಇರುತ್ತೆ. ಅಂದರೆ ಬಡವರು ಕಷ್ಟ ಪಡ್ತಾನೆ ಇರಬೇಕು, ಅವರು ಏನೋ ಒಂದು ಅನೌನ್ಸ್ ಮಾಡ್ತಾರೆ, ಅವರೇ ತೆಗ್ದು ಇವಾಗ ಇವ್ರ ಮೇಲೆ ಹಾಕ್ತಿದ್ದಾರೆ. ಇದು ಎಲ್ಲಿಗೆ ನಿಲ್ಲುತ್ತೆ ಅಂತ ಅನ್ಸುತ್ತೆ? ಈಗ ಇದನ್ನ ಎಲ್ಲಿಗೆ ನಿಲ್ಲುತ್ತೆ ಅಂತ ಹೇಳಿದ್ರೆ ಜನಗಳಿಂದನೇ ಇದು ಸಾಧ್ಯ. ಇದು ಜನಗಳು ಏನಾದರೂ ಈಗ ಓಟ್ ಹಾಕುವಾಗ ಕೆಲವ್ರನ್ನ ಆಯ್ಕೆ ಮಾಡಿ, ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ, ಈಗ ಇಲ್ಲಿ ಏನಾಗಿದೆ, 3 ಪಕ್ಷದಲ್ಲಿ ಬರೋಂಗಾಗಿದೆ, BJP, ಕಾಂಗ್ರೆಸ್ಸು, ದಳ. ಈಗ ಬೇರೆ ಬೇರೆ ಪಕ್ಷದವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಒಂದು ಚಾನ್ಸ್ ಕೊಡಿ, ನಾನು ಏನೋ ಒಂದು ಮಾಡಿ ನೋಡ್ತೀನಿ ಅಂತೇಳಿ. ಈಗ 200 ಸೀಟ್ಗಳು ಅಷ್ಟೊಂದು ಸೀಟ್ ಇರುತ್ತೆ. ಅಟ್ಲೀಸ್ಟ್ ಒಬ್ಬರಿಗೆ ಒಂದೊಂದು ಪಕ್ಷದಲ್ಲಿ ಬೇರೆ ಪಕ್ಷದವ್ರು ಒಬ್ಬೊಬ್ರಿಗೆ ಒಂದೊಂದು ಸೀಟ್ ಕೊಟ್ಟು ಅದನ್ನು ಅವರು ಅಭಿವೃದ್ಧಿ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಆಮೇಲೆ ಜನಗಳು ಚೇಂಜ್ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಅದು ಅಟ್ಲೀಸ್ಟ್ ಸ್ವಲ್ಪ ಚೇಂಜಸ್ ಆಗಲಿ ಅಂತ ಅಷ್ಟೇ. ಒಂದು ಕಡೆ ತುಂಬ ಸರ್ಕಾರನ ಅವ್ರಿಗೆ ಹೋಗ್ಬೇಕು ಅಂತೇನು ಹೇಳಲ್ಲ, ಅವ್ರದ್ದು ಏನಂತ ಗೊತ್ತಾಗಬೇಕಲ್ಲ. ಈಗೆಲ್ಲ ಜನಗಳಿಗೆ ಹೇಳ್ತಾರೆ, ಇಲ್ಲ ನಮಗೆ ಒಂದು ಚಾನ್ಸ್ ಕೊಟ್ಟರೆ ನಾವು ಇದನ್ನು ಕ್ಲೀನ್ ಮಾಡ್ತೀವಿ, ಇದನ್ನು ಅಂದರೆ ಯಾವುದು ಲಂಚನ ಇದೆಯಲ್ಲ, ಲಂಚನ ಮುಕ್ತ ಮಾಡ್ತೀವಿ ಅಂತಾರೆ. ಅಟ್ಲೀಸ್ಟ್ ಒಂದು ಕಡೆಯಿಂದ ಒಂದು ಗ್ರಾಮದಿಂದ ಆದ್ರೂ ಕೊಟ್ಕೊಂಬಂದರೆ ನಮ್ಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಯಾರು ಹಿಂಗೆ ಮಾಡ್ತಾರೆ ಅಂತೇಳಿ ಒಂದು ಚೇಂಜಸ್. ಸರ್, ನಮ್ಮ ರಾಜ್ಯದಲ್ಲಿರೋ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಅಂದ್ರೆ ಸಿದ್ದು ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಭ್ರಷ್ಟಾಚಾರ ಜಾಸ್ತಿ ಇದೆ, ತುಂಬ ಜಾಸ್ತಿ ಮಿತಿಮೀರಿ ಹೋಗ್ಬಿಟ್ಟಿದೆ ಈಗ. ಏನು ಸರ್ಕಾರದ ಯಾವುದು ನಿಯಂತ್ರಣ ಯಾವುದೂ ಇಲ್ಲ. ಇದಕ್ಕಿದ್ದಂಗೆ ಬೆಲೆ ಏರಿಸೋದು, ಅವ್ರು ಏನು ಹೆಂಗೆ ಇಷ್ಟ ಬಂದರೆ ಹಂಗೆ ಮಾಡ್ತಾ ಇದ್ದಾರೆ ಈಗ. ರಾಜ್ಯದಲ್ಲಿ ಎಲೆಕ್ಷನ್ ಗೆಲ್ಲೋ ಮೌಲ್ಯ ಅನ್ನೋದು ಏನೂ ಉಳಿದಿಲ್ಲ ಈ ಸರ್ಕಾರದಲ್ಲಿ, ಅಷ್ಟೇ ಹೇಳೋದು.
ಸರ್ 5 ಯೋಜನೆಗಳನ್ನ ಅನೌನ್ಸ್ ಮಾಡಿದ್ರು. ಇವಾಗ ನೋಡಿದ್ರೆ ನಮಗೆ ಬೆಳಗ್ಗೆ ಇದ್ರೆ ಒಂದಲ್ಲ ಒಂದು ಪ್ರೈಸ್ ಜಾಸ್ತಿ ಆಗಿರುತ್ತೆ. ನೀವು ನೆನೆ ನೋಡ್ಬೋದು, ಬಸ್ ದರ 10% ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಲು, ತರಕಾರಿ, ಪೆಟ್ರೋಲ್ ಪ್ರತಿಯೊಂದು ಜಾಸ್ತಿ ಆಗ್ತಿದೆ. ಸರ್ಕಾರ ಅನೌನ್ಸ್ ಮಾಡೋಕ್ಕಿಂತ ಮೊದಲು ಯೋಚನೆ ಮಾಡಿರಲ್ವಾ? ಯೋಜನೆಗಳನ್ನ ನಾವು ಹೇಗೆ ತಲುಪಿಸ್ಬೇಕು ಜನಗಳಿಗೆ ಅನ್ನೋದು ಯೋಚನೆ ಮಾಡಿರಲ್ವಾ? ಎಲ್ಲದನ್ನು ಜನ ಮೇಲೇನೆ ಹೊರೆ ಹಾಕ್ತಾರ ಅನ್ನೋದು. ಈ 5 ಗ್ಯಾರಂಟಿ ಕೊಟ್ಟಿರಲ್ಲ ಮೇಡಮ್, ಈ ಚುನಾವಣೆ ಗೆಲ್ಲಿಕ್ಕೆ ಮಾತ್ರ ಗ್ಯಾರಂಟಿ ಕೊಟ್ಟಿರೋದು. ಈಗ ಯಾವುದೋ ಮುಂದಾಲೋಚನೆ ಆರ್ಥಿಕವಾಗಿ ಏನು ಮಾಡಬೇಕನ್ನೋದು ಯೋಚನೆ ಮಾಡಿಲ್ಲ ಅವರು. ಮಾಡ್ದೇ ಸುಮ್ಮನೆ ಇದಕ್ಕಿದ್ದಂಗೆ ಘೋಷಣೆ ಮಾಡಿ ಗೆದ್ದರು. ಜನರಿಗೆ ಹೊರೆ ಆಗ್ತಾಯಿದ್ರಿ, ಪೆಟ್ರೋಲು ಡೀಸೆಲು ಎಲ್ಲ ಏರಿಸ್ತಾರೆ. ಜನರು ಸಪೋರ್ಟ್ ಕೊಡ್ಬೇಕಷ್ಟೇ, ಬೇರೆ ಇನ್ನೇನೇ ಇಲ್ಲ. ಸರ್ ಬಟ್ ಒಂದು ಪಕ್ಷ ಈ ತರ ಭ್ರಷ್ಟಾಚಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ಅದು ಸರಿ ಇಲ್ಲ, ಏನು ಮಾಡೋದು? ಜನನೂ ಅದೇ ಥರ ಒಪ್ಕೊಂಡ್ಬಿಡ್ತಾರೆ, ಏನು ಮಾಡ್ಲಿಕ್ಕೆ ಆಗಲ್ಲ. 5 ವರ್ಷವರೆಗೆ ಈಗ ಈ ಚುನಾಯಿತ ಸರ್ಕಾರ ಅಂತ 5 ವರ್ಷ ನೇಮಿಸಿದ್ದಾರೆ ಅವ್ರಿಗೆ. ಸ್ಪಷ್ಟವಾದ ಬಹುಮತ ಬಂದಿದೆ. ಡೆಮಾಕ್ರಟಿಯಲ್ಲಿ 5 ವರ್ಷ ಅವರು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಮಾಡ್ತಾರೆ. ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಮಾಡ್ತಾರೆ. ಅದು ಏನು ಉಳಿದಿಲ್ಲ ನೈತಿಕತೆ. ಸರ್ ಈ ಸರ್ಕಾರ ಬಂದ್ ಶ್ರೀಸಾಮಾನ್ಯರಟ್ಟೆ ಎಲ್ಲರೂ ಸಪೋರ್ಟ್ ಪಡೋದು. ಈ ಯಾವುದೇ ಸರ್ಕಾರ ಬಂದ ಮೇಲೆ ಯೋಜನೆಗಳನ್ನ ಕೊಟ್ಟ ಮೇಲೆ ಅಂದ್ರೆ ಹೆಂಗಸರಿಗೆ ಸ್ವಲ್ಪ ಉಪಯೋಗ ಆಗುತ್ತೆ. ಬಸ್ ಫ್ರೀ ಇರ್ಬೋದು, 2,000 ದುಡ್ಡು ಇರ್ಬೋದು, ಈ ತರ ಮಾಡಿದ್ರು. ಬಟ್ ಇವಾಗ ಏನ್ ಪ್ರೈಸ್ಗಳು ಜಾಸ್ತಿ ಆಗ್ತಾ ಹೋಗ್ತಿದ್ದಿಲ್ಲ, ಗಂಡಸರು ಜೋಬ್ಗೆ ಕತ್ರಿ ಬೀಳೋ ಡೈರೆಕ್ಟ್ ಬಸ್ ದರ ಇರ್ಬೋದು, ಹಾಲು ಇರ್ಬೋದು, ತರಕಾರಿ ಇರ್ಬೋದು, ಪ್ರತಿಯೊಂದು ನಿಮ್ ಗಂಡಸರಿಗೆನೆ ಇರುತ್ತೆ. ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಹೋದ್ರೆ? ಅಂದ್ರೆ ನಿಮ್ಮ ಹತ್ರ ಕಿತ್ತು ನಿಮ್ಮ ವೈಫಿಗೆ ಕೊಡೋ ತರ ಡೈರೆಕ್ಟ್ ಅಲ್ಲಿಗೆ ಹೋಗ್ತಾ ಇದೆ. ಈಗ ಸರ್ಕಾರ ನಮ್ಮ ಜೇಬಿಕ್ಕಿತ್ತು ಅವ್ರಿಗೆ ಕೊಡ್ತಾ ಇದ್ದಾರೆ. ಕೊಡೋದ್ರಿಂದ ಏನು ಉಪಯೋಗ ಇಲ್ಲ. ಇದು ಮತ್ತೆ ಶ್ರೀಸಾಮಾನ್ಯ ತೆರಿಗೆ ಹಾಕಲೇಬೇಕಾಗುತ್ತೆ. ಈಗ KSRTC BMTC ಇದೆಯಲ್ಲ, ಫುಲ್ಲು ನಷ್ಟದಲ್ಲಿದೆ. ಸುಮ್ಮನೆ ಸುಳ್ಳು ಹೇಳ್ತಾರೆ ಅವರು, ಅದರಲ್ಲಿ ಏನೂ ಉಳಿದಿಲ್ಲ. ಏನೋ ಅವರು ಗ್ಯಾರಂಟಿ ಕೊಡೋದು ಸಮರ್ಥನೆ ಮಾಡ್ಕೊಂಡು ಕಾಲ ಕಳೀತಾರೆ. ಯಾವಾಗ ಸರಿ ಹೋಗುತ್ತೆ, ಯಾವ ತರ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ? ಇದು ಸರಿ ಹೋಗಲ್ಲ ಮೇಡಮ್. ಜನರಿಗೆ ತೆರಿಗೆ ಹಾಕ್ಕೊಂಡು ಕಾಲ ಕಳೀತಾರೆ ಅಷ್ಟೇ, ಬೇರೆ ಇನ್ನೇನು ಮಾಡ್ಲಿಕ್ಕಾಗಲ್ಲ. ಇವರು ಈಗ ರದ್ದು ಮಾಡೋಂಥ ಪರಿಸ್ಥಿತಿ ಇಲ್ಲ ಅವರು. ಯಾವ ಕಚೇರಿಗೆ ಹೋದರೂ ಲಂಚ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ ಮೇಡಮ್. ಇವಾಗ ಕಾರ್ಪೊರೇಷನ್ಗೆ ಹೋಗಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ಸ್ಗೆ ಹೋಗಿ, ಎಲ್ಲೋದ್ರೂ ಫಸ್ಟು ಕೊಟ್ಟು ಆಮೇಲೆ ಬೇರೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಅದು ತಪ್ಪಿಸ್ಬೇಕು. ಅಲಿಬೇಕು, ಎಲ್ಲ ಕಚೇರಿಗೂ ಎಲ್ಲ ಕೆಲಸಗಳಿಗೂ ಅಲಿಬೇಕಾಗತ್ತೆ. ಯಾವ ಪಕ್ಷ ಬಂದ್ರೂ ಅಷ್ಟೇ, ಇದು ಭ್ರಷ್ಟಾಚಾರ ತೆಗಿಬೇಕಷ್ಟೆ. ಏನ್ ಅನ್ಸುತ್ತೆ ಇವಾಗಿರೋ ಸರ್ಕಾರದ ಬಗ್ಗೆ? ನಿಮ್ಗೆ ಏನ್ ಅನ್ಸುತ್ತೆ? ಏನು ರೌಡಿಸಮ್ ಜಾಸ್ತಿ ಆಗಿದೆ. ಎಲ್ಲ ಕಡೆನೂ ಗಲಾಟೆಗಳು ನಡೀತಾ ಇದೆ. ಒಂದಷ್ಟು ಯೋಜನೆಗಳನ್ನ ಕೊಟ್ಟರು, ಒಂದು 5 ಯೋಜನೆಗಳನ್ನ ಕೊಟ್ಟರು. ಅನೌನ್ಸ್ ಆದಮೇಲೆ ಇವಾಗ ನಮಗೆ ಬೆಳಗ್ಗೆ ಎದ್ದರೆ ಒಂದಲ್ಲ ಒಂದು ಪ್ರೈಸ್ಗಳನ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ ದಿನನಿತ್ಯ. ಏನು ಅನಿಸುತ್ತೆ, ಯೋಜನೆಗಳನ್ನ ಕೊಡಬೇಕಾದ್ರೆ ಅವರು ಅದನ್ನು ಅನೌನ್ಸ್ ಮಾಡಬೇಕಾದ್ರೆ ಯೋಚನೆ ಮಾಡಿರಲ್ವ? ನಾವು ಜನಗಳಿಗೆ ಹೇಗೆ ತಲುಪಿಸ್ಬೇಕು ಯೋಜನೆಗಳನ್ನ, ಅಥವಾ ಈಗ ಜನನ ಹತ್ರ ಕಿತ್ಕೊಂಡೇ ಜನಗಳಿಗೆ ನಾವು ಕೊಡಬೇಕು ಅಂತ ಯೋಚನೆ ಮಾಡಿರ್ತಾರೆ ಅಂತ ಅನ್ಸುತ್ತಾ? ಇದು ಎಲ್ಲರಿಗೂ ಈ ಯೋಜನೆ ಅನ್ವಯಿಸಬಾರ್ದು. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ಅನ್ವಯಿಸಿದ್ರೆ ಒಳ್ಳೆಯದು. ಬಡವರೊಬ್ಬರು 1 ಲಕ್ಷ ತೊಗೊಳ್ತಾರೆ, ಬಸ್ಸಲ್ಲಿ ಫ್ರೀ ಹೋಗ್ತಾರೆ. ಇದೆಲ್ಲ ತಪ್ಪಿಸ್ಬೇಕು. ಇದಷ್ಟೇ ಮೇಡಮ್, ವ್ಯವಸ್ಥೆ ಸರ್ ಮಾಡಬೇಕಷ್ಟೆ. ವ್ಯವಸ್ಥೆ ಸರಿ ಹೋಗಬೇಕು ಅಂದರೆ ಏನಾಗಬೇಕು ಅಂತ ಅನ್ಸುತ್ತೆ ನಿಮಗೆ? ನೆಕ್ಸ್ಟ್ ಏನಾಗಬೇಕು? ಈ ರಾಜಕೀಯದವರೆಲ್ಲ ತೆಗೆದಾಕಿ ಒಂದೇ ಒಂದು ಪ್ರೆಸಿಡೆಂಟ್ ಅಂತ ಮಾಡಿ ಆ ಥರ ಮಾಡಿದ್ರೆ ತಪ್ಬೋದು ಮೇಡಮ್. ಇರಬಾರ್ದು ಅಂತ ಬರೀ IAS ಆಫೀಸರ್ಸು ಅವರು ಇವರು ಇದ್ದು ಇದನ್ನು ಸರಿ ಮಾಡಬೇಕಷ್ಟೆ. Speed Plus Karnataka.